ಶಾಂಬಾಬಿ ಟಿಫನ್ ಸೆಂಟರ್ ಒಳಗಡೆ ಹೋಗೋಣ. ಮಂಜಣ್ಣ ಕೂಡ ಮಾತಾಡೋಣ ಬನ್ನಿ. ಹಾಯ್ ಮಂಜಣ್ಣ, ಭಾಳ ದಿನ ಆದ್ಮೇಲೆ ಬಂದ್ಬಿಟ್ಟಿದ್ದೀನಿ. ಆರಾಮಿದ್ದೀನಿ ಅಣ್ಣ, ಆರಾಮಿದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. 2015 ತಂಗಿ ಮದುವೆ ಮಾಡೋಣ ಅಂತೇಳಿ ಕೊಪ್ಪಳಕ್ಕೆ ಬಂದಿದ್ವಣ. ಅಂದರೆ ದುಡ್ದು ಮದುವೆ ಮಾಡೋದ್ರ ಜೊತೆಗೆ ನಮ್ಮ ಜೀವನನ ಕಟ್ಕೊಂಡ್ವಿ. SLC 6 ವಿಷಯ ಹೋಗ್ಯಾವ. ಯಾಕೆ ನಮ್ದೇನು ಮದುವೆ ನಮ್ಗೆ ಯಾರು ಮಾಡ್ಕೊಂತ, ನಮ್ಗೆ ಯಾರು ಕೊಡ್ತಾರೆ ಕೈನೇ ಅಂತ ಅನ್ಕೊಂಡಿದ್ವಿ. ಡಿಗ್ರಿ ಮುಗಿದ್ರೆ ಹುಡುಗಿ ಮದುವೆ ಮಾಡ್ಕೊಂಡೆ. ರೆಡಿನೇ ಇರ್ತಾನೆ. ಇಡ್ಲಿ ವಡ ದೋಸೆ ಪಲಾವ್, ಸಾಯಂಕಾಲ ಗಿರ್ಮಿಟ ಖಾರ ಮಂಡಕ್ಕಿ ಮಿರ್ಚಿ ಇರುತ್ತೆ. ತಂಗಿಗೆ ಒಂದು 5 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದಣ. ನಾನೊಂದು 4-5 ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡೆ. ಆಯ್ತು, ಅದಾದಮೇಲೆ ಒಂದು 15 ಲಕ್ಷ ಕೊಟ್ಟು ಪ್ಲಾಟ್ ತೊಗೊಂಡೆ. ಪ್ಲಾಟ್ ತೊಗೊಂಡ್ಮೇಲೆ ಒಂದು 25 ಲಕ್ಷ ಖರ್ಚು ಮಾಡಿ ಮನೆ ಕಟ್ಕೊಂಡೆ. ಖಾಲಿ ರೋಡಲ್ಲಿ ಇರೋರಿಗೆ ಕರೆದು ಮಾಡ್ಕೊಂಡು ಹೋಗ್ಬಾರೋ, ನೀನು ಮಗ ಇದ್ದಂಗೆ ನನಗೆ ಅಂತೇಳಿ ಕೊಟ್ಟರು. ಈಗ ಅವರೇ ಹೋದ್ರಪ್ಪ. ಇರ್ಬೇಕಿತ್ತಂತ ನಮ್ಗೆ ಅನ್ನಿಸ್ತು. ದೋಸೆ ಮಾಡ್ತಾ ಇದ್ದೀರಾ ಇವಾಗ? ಆಲ್ರೆಡಿ ಒಂದು 3 ಗಂಟೆ ಹಾಕಿ ಬಂದಿದ್ದೀರಾ. ಇವಾಗ ಏನು ಇರುತ್ತೆ ನಿಮ್ಮ ಅಂಗಡಿಯಲ್ಲಿ ಅಂತ ಹೋಟೆಲಲ್ಲಿ? ದೋಸೆ ಇದೆ, ಇಡ್ಲಿ ಇದೆ, ಪಲಾವ್ ಇದೆ, ಮಿರ್ಚಿ ಇದೆ ಅಣ್ಣ. ಹಾಂ, ಕಂಟಿನ್ಯೂ ಇದೆ ಇರ್ತಾಣ ಬೆಳಗ್ಗೆಯಿಂದನೇ. ಆಮೇಲೆ 4 ಗಂಟೆ ಮೇಲೆ ಗಿರ್ಮಿಟ ಖಾರ ಮಂಡಕ್ಕಿ ಮಿರ್ಚಿ ಇಂಥದ್ದು ಮಾಡ್ತೀವಣ್ಣ. ಈವ್ನಿಂಗ್ 4 ಗಂಟೆ ಮೇಲೆ ಗಿರ್ಮಿಟ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು ರೆಡಿ ಮಾಡ್ತೀರಾ? ಬೆಳಗ್ಗೆ 5 ಗಂಟೆಯಿಂದ. ಹೌದಣ್ಣ, 5 ಗಂಟೆಯಿಂದ 6-6:30 ಆಗುತ್ತೆ ಎಲ್ಲ ರೆಡಿ ಆಗೋಷ್ಟರಲ್ಲಿ. 6 ಗಂಟೆಯಿಂದ ಬೆಳಗ್ಗೆ ಏನು ರೆಡಿ ಇರುತ್ತೆ? ಬೆಳಗ್ಗೆ ಬಿಸಿ ಇಡ್ಲಿ ರೆಡಿ ಇರ್ತಾನೆ. ಇಡ್ಲಿ ಮತ್ತು ಪಲಾವ್. ಹಾಂ, ದೋಸೆ ಸ್ವಲ್ಪ ಲೇಟ್. ಅಂದರೆ ನಿಮ್ಮ ಅಂಗಡಿಯಲ್ಲಿ ಚಟ್ನಿ ಫೇಮಸ್. ಚಟ್ನಿ ತುಂಬ ಸೂಪರ್ ಆಗಿರುತ್ತೆ. ಆ ಚಟ್ನಿ ಒಗ್ಗರಣೆ ಕೂಡ ನೋಡ್ಬೇಕು. ಏನು ಮೆಣಸಿನ್ಕಾಯಿ ಹೆಂಗಿರ್ತಾವೆ ಅಂದರೆ ತಗ ಅಂತೇಳಿ. ಚಟ್ನಿ ಚೆನ್ನಾಗಿರುತ್ತೆ ಇಲ್ಲಿ, ಅದಕ್ಕೋಸ್ಕರ ಜನ ಬರೋದು. ಆ್ಯಂಡ್ ಟಿಫಿನ್ ಕೂಡ ಅನ್ಲಿಮಿಟೆಡ್ ಸಿಗುತ್ತಾ ಇರ್ತದೆ. ಎಷ್ಟು ಬೇಗ ಅಷ್ಟು ಹೊಟ್ಟೆ ತುಂಬ ತಿನ್ಬೋದು ನಾವಿಲ್ಲಿ. ಅದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ನಲ್ಲ, ರೆಸ್ಪಾನ್ಸ್ ಹೆಂಗೆ ಬಂತು? ಜನ ಏನೋ ಕೇಳ್ತಾರೆ, ಏನು ಮಾಡ್ತಾರಂತ? ಭಾರಿ ಚೆನ್ನಾಗಿ ಬಂತಣ್ಣ. ಎಲ್ಲಿ ಹೋದ್ರೂ ಅಯ್ಯೋ ನಿಮ್ಮ ವಿಡಿಯೋ ನೋಡಿದ್ದೀನಿ ರೀ ಗುರುತಿಸ್ತಾರೆ. ಹೌದು, ಅದ್ರಲ್ಲಿ ಸ್ವಲ್ಪ ಗುರ್ತ ಇದ್ವಿ. ಮತ್ತು ವಿಡಿಯೋ ಮಾಡಿದಾಗಲಿಂದ ಅಂತೂ ಭಾಳ ಜನ ಗೊತ್ತಿಡ್ತಾರೆ. ಭಾಳ ವಿಡಿಯೋ ಬಗ್ಗೆ ಭಾಳ ಮಾತಾಡ್ತಾರೆ. ನಮಗೂ ಖುಷಿ ಅನಿಸುತ್ತೆ. ಇಲ್ಲ, ಕತೆ ಆಗಿತ್ತು. ರೋಡಲ್ಲಿ ಮಾಡ್ತಾ ಇದ್ರಿ, ಅಲ್ಲಿಂದ ಬಂದು ಇಲ್ಲಿವರೆಗೂ ಬಂದ್ರಲ್ಲ, ಇನ್ಸ್ಪಿರೇಷನ್. ತುಂಬ ಜನ ಹೋಟೆಲ್ ಮಾಡುವಂಥ ಜನಕ್ಕೆ ಭಾಳ ಇನ್ಸ್ಪಿರೇಷನ್ ಅದು. ಅದರಿಂದಾಗಿ ಜನ ಭಾಳ ಇಷ್ಟಪಟ್ಟರು. ಒಳ್ಳೇದಾಗಲಿ ಅಣ್ಣ, ಮಾಡಿ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕು ನೀವು. ಏನು ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಏನಂತ? ಏನು ಸ್ಪೀಡ್ ಏನಿಲ್ಲ, ಮಾಮೂಲಿ ಅಣ್ಣ, ನಮ್ದು ಇಷ್ಟೇ ಸ್ವಲ್ಪ ರೂಢಿ. ಹೌದೌದು, ದಿನ ರೂಢಿ ಇರುತ್ತಲ್ಲ. ಎಷ್ಟು ವರ್ಷ ಆಯ್ತು? 9-10 ವರ್ಷ ಆಯ್ತಣ್ಣ. 10 ವರ್ಷ? ಹೌದಣ್ಣ, 10 ವರ್ಷ ಮುಗೀತಣ್ಣ. 10 ವರ್ಷದ ಮೇಲೆ ಆಯ್ತು. ಹೋಟ್ಲ್ ಮಾಡಿ 8 ವರ್ಷ ಆಯ್ತು. ಇದು ದೋಸೆ ಮಾಡೋಕ್ಕೆ ಏನೇನು ಇಡ್ಲಿ ಏನೇನು ಹಾಕ್ತೀರಾ? ಹಿಟ್ಟಣ್ಣ, ಅಕ್ಕಿ ಗುಂಡು, ಇದು ಉದ್ದಿನ ಗುಂಡು. ಹೌದಣ್ಣ, ಗ್ರೈಂಡರ್ ಇದಾವೆ. ಆ ಕಡೆ ಬನ್ನಿ, ಮಿರ್ಚಿ ಮಾಡ್ತಾ ಇದ್ದಾರೆ. ಮಿರ್ಚಿ ನೋಡಮ್ಮ, ಮಿರ್ಚಿ ಹಾಕ್ತೀರಿ ಇವಾಗ. ಮಿರ್ಚಿಗೆ ಏನೇನು ಮಿಕ್ಸ್ ಮಾಡಿದ್ರಲ್ಲ, ಏನೇನು ಹಾಕಿದ್ರ ಅಂತ ಒಳಗಡೆ? ಉಪ್ಪು, ಸೋಡಾ ಪುಡಿ, ಅಜ್ವಾನ, ಮತ್ತೆ ಹಸಿ ಹಿಟ್ಟು, ನೀರು, ಎಣ್ಣೆ. ಗಸ ಮಿಕ್ಸ್ ಮಾಡಿ ಎಲ್ಲ ಕಲಸಿ ಹಸಿ ಮಿರ್ಚಿಕಾಯಿ. ಹಾಂ, ಮಿರ್ಚಿಕಾಯಿ. ಓಕೆ, ಹಸಿ ಮೆಣಸಿನ್ಕಾಯಿ ಇವಾಗ ಹಾಕ್ತೀರಾ? ಮಾಡಿ. ಹಸಿ ಮೆಣಸಿನ್ಕಾಯಿ ಎಂಡಲ್ಲಿ ಅದನ್ನ ಕಟ್ ಮಾಡಿಬಿಟ್ಟು ಅದನ್ನು ಹಿಟ್ಟಲ್ಲಿ ಹಾಕೋದು, ಎಣ್ಣೆಲ್ಲಿ ಹಾಕೋದು. ಹುಡ್ರದ ಮಿರ್ಚಿ ಎಲ್ಲಿ ಕೆಲಸ ಮಾಡ್ತೀರಾ? ಯಾವಾಗಿಂದ ಬಂದಿದ್ದೀರಿ? ಈಗ ಒಂದು 4 ತಿಂಗಳಾಯ್ತು. ನಾವು ಮಿರ್ಚಿ ಮಾಡ್ತೀವಿ, ಗಿರ್ಮಿಟ ಮಾಡ್ತದೆ, ದೋಸೆ ಹಾಕ್ತೀವಿ, ವಡ ಹಾಕ್ತೀವಿ. ಇದಕ್ಕೆ ಮೊದಲು ನಮ್ಮದು ಹೋಟ್ಲ್ ಇತ್ತು. ಇವಾಗ ಹೋಟ್ಲ್ ತೆಗೆದಿದ್ದೀವಿ, ಇಲ್ಲಿ ಮಾಡ್ತೀವಿ. ಅಲ್ಲಿ ಜಾಗ ಪ್ರಾಬ್ಲಮ್ ಆಯ್ತು. ನಿಮ್ಮ ಹೆಸರು? ಸಾದಿಕ್ ಅಂತ ಹೇಳಿ ನನ್ನ ಹೆಸರು. ಸಾದಿಕ್? ಸಾದಿಕ್ ಬೈ. ನೋಡಿದ್ದೀನಿ, ನಿಮಗೆ ನೋಡಿದ್ದೀರಾ? ಪರಿಚಯ ಮಾತಾಡ್ಬೇಕು ಬ್ರೋ. ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿ. ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಹೋಟೆಲ್ಗೆ. ಚೆನ್ನಾಗಿ ಟೇಸ್ಟ್ ಇದೆ, ಚೆನ್ನಾಗಿ ಮಿರ್ಚಿ, ದೋಸೆ, ಚಟ್ನಿ ಅಂತೂ ಸೂಪರು. ಚಟ್ನಿಗಾಗಿ ಇಲ್ಲಿ ಬರೋದು. ಅಲ್ಲ, ಚಟ್ನಿ ಚೆನ್ನಾಗಿರುತ್ತೆ ಇಲ್ಲಿ. ಸೂಪರ್ ಚಟ್ನಿ ಅಂತೂ ಸೂಪರು. ಸ್ಪೆಷಲಿ ಅಂದ್ರೆ ನಾನು ಬಿಸಿ ಏನು ಬಂದರೂ ಬಿಸಿ ಹಾಕ್ತಿರ್ತಾರೆ. ಯಾವಾಗ ಬಂದರೂ ಬಿಸಿ ಹಾಕ್ತಿರ್ತಾರೆ. ಸೂಪರ್ ಆಗಿರ್ತದೆ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದು ಬೆಸ್ಟ್ ಒಳ್ಳೆ ಊಟ. ಕಾಲ್ ಮಾಡಿದೆ ನಾನು ನಿಮಗೆ 2 ವಾರದ ಹಿಂದೆನೋ ಮಾಡಿದೆ. 2-3 ವಾರ ಆಯಿತು ಅಲ್ವಾ? ಹನುಮಂತಣ್ಣ ಅಂತೇಳಿ ಮುದ್ದಬಳ್ಳಿ ಇರ್ತಾರೆ. ಇವರು ಆಲ್ಬಮ್ ಸಾಂಗ್ ಮಾಡ್ತಾರೆ ಮತ್ತು ಸಿಂಗಿಂಗ್ ಇವರೇ ಮಾಡ್ತಾರೆ. ಆ್ಯಂಡ್ ನೋಡಿ, ಇವತ್ತು ಶಾಂಬಾವಿ ಹೋಟೆಲ್ ಮುಂದ್ಗಡೆ ಇವು ಅಣ್ಣ ಬಂದರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾತಾಡ್ತಾ ಇದ್ದೀನಿ. ಹೌದಾ? ವರ್ಕ್ ಇಲ್ಲಿ ಮಾಡ್ತೀರಾ? ಸ್ಟುಡಿಯೋದಲ್ಲಿದ್ದೀರಾ? ಕೈ ಆರಾಮತ್ತಾ? ಪೂರ್ತಿ ಆರಾಮಾಗಿಲ್ಲ. ಅದು ಸಾಂಗ್ ರೆಕಾರ್ಡಿಂಗ್ ಹೋಯ್ತು ಅಣ್ಣ. ಇದಕ್ಕೆ ಕುಷ್ಟಿಗೆ ಕುಷ್ಟಿಗೆ ಹತ್ರ ಬರ್ಬೇಕಾದ್ರೆ ಒಬ್ಬನು ಡ್ರಿಂಕ್ಸ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಬ್ಬನ ಆಕ್ಸಿಡೆಂಟ್ ಮಾಡಿದ. ಈಗ ಒಂದು ಕಿರುಚಿತ್ರ ಬಿಡುಗಡೆ ಮಾಡ್ತೀವಿ ಅಣ್ಣ. ಈಗ ಇನ್ನೂ ಪೋಸ್ಟರ್ ರಿಲೀಸ್ ಆಗಿಲ್ಲ ಅಣ್ಣ. ಈ ವಾರ ಶುಕ್ರವಾರ ಅನ್ನಷ್ಟೊಳಗೆ ರಿಲೀಸ್ ಮಾಡ್ತೀವಿ. ಅದು ಸಾಂಗ್ನ ಮ್ಯೂಸಿಕ್ ರೆಡಿ ಆದ್ಬಿಟ್ಲೆ ಅದನ್ನ ಹಿಂದೆಲ್ಲ ಬಿಡ್ತೀವಿ ಅಣ್ಣ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನೆಕ್ಸ್ಟ್ ಟೈಮ್ ಬಂದರೆ ಮನೆಗೆ ಬರ್ತೀನಿ ಅಂತೆ. ಅಣ್ಣ, ನೀವು ಓನರ್, ನೀವು ಕ್ಲೀನ್ ಮಾಡ್ತಾ ಇದ್ದೀರಲ್ಲ. ಆಲ್ರೌಂಡರ್. ದೋಸೆನ ಇವರೇ ಮಾಡ್ತಾರೆ, ಚಟ್ನಿನೂ ರೆಡಿ ಮಾಡ್ತಾರೆ, ಕ್ಲೀನಿಂಗ್ ಎಲ್ಲ ಇವರೇ ಮಾಡ್ತಾರೆ. ಅದು ಹಂಗಿರ್ಬೇಕು. ಕುಂತ್ಕೊಂಡು ಊಟ ಮಾಡೋವಂಥದ್ದು ಒಂದು ಹಾಲ್. ಮನೆಗೆ ಹೋಗೋದು
ನೆಕ್ಸ್ಟ್ ಟೈಮು ಮಂಜಣ್ಣ ಅವ್ರ ಮನೆಗೆ ಹೋಗೋಣ, ಅಲ್ಲಿ ಹೋಗಿ ಮಾತಾಡೋಣಂತೆ. ಇನ್ನೊಂದು ಬ್ಲಾಗಲ್ಲಿ ಮಾಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕ ಸಿಗೋಣ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಯಾವಾಗನ ಬರಲಿ ಏನಾದರೂ ಒಂದು ತಿನ್ನಿಸ್ಬಿಡ್ತೀರಿ ನೀವು, ದುಡ್ಡು ಕೂಡ ಇಸ್ಕೊಳ್ಳಲ್ಲ. ಭಾಳ ಭಾಳ ಆತ್ಮೀಯ ಆಗ್ಬಿಟ್ರು, ಖುಷಿ ಆಗುತ್ತೆ ತುಂಬ ಅಣ್ಣ. ಟಿಫಿನ್ ಕೊಡೋದು ನಿಮ್ಗಿರಲ್ಲ, ನೀವು ಮಾಡಿದ ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾರೆ. ಆಮೇಲೆ ಗಿರ್ಮಿಟ್ ಹಾಸ್ತೋಣ ಸಾಯಂಕಾಲ ಬೆಳಗ್ಗೆ ಏನು ಇರುತ್ತೆ ನಿಮ್ಮ ಹೋಟೆಲ್? ಬೆಳಗ್ಗೆ ಬಿಸಿ ಇಡ್ಲಿ ವಡ ಪಲಾವ್ ಟಿಫಿನ್ ರೆಡಿನೇ ಇರ್ತಾನೆ. ಬೆಳಗ್ಗೆ ಇಡ್ಲಿ ವಡ ದೋಸೆ ಇಡ್ಲಿ ವಡ ದೋಸೆ ಪಲಾವ್. ಸಾಯಂಕಾಲ ಗಿರ್ಮಿಟ ಖಾರ ಮಂಡಕ್ಕಿ ಮಿರ್ಚಿ ಇರ್ತಾನೆ. ಹ್ಞೂ ತಂಗಿಗೆ ಒಂದು 5 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ನಣ್ಣ. ನಾನೊಂದು 4-5 ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡೆ. ಆಯ್ತು, ಅದಾದಮೇಲೆ ಒಂದು 15 ಲಕ್ಷ ಕೊಟ್ಟು ಪ್ಲಾಟ್ ತೊಗೊಂಡೆ. ಪ್ಲಾಟ್ ತೊಗೊಂಡ್ಮೇಲೆ ಒಂದು 25 ಲಕ್ಷ ಖರ್ಚು ಮಾಡಿ ಮನೆ ಕಟ್ಕೊಂಡೆ. ಆಯ್ತಣ್ಣ, ಈಗ ಅದರದ್ದೇ ಇವಾಗಿನ ಯುವಕರಿದಾರಲ್ಲ, ಇದು ನೀವು ನಿಮ್ಮಂಥವ್ರು ಯಂಗ್ಸ್ಟರ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ ಮೋಟಿವೇಶನ್ ಏನಂದರೆ, ನಮಗೆ ಖಾಲಿ ರೋಡಲ್ಲಿ ಇಲ್ಲಿ ಏನು ಮಾಡ್ತೀವಿ ಬಾರೋ, ನನ್ನ ಜಾಗ ಐತಿ ಮಾಡ್ಕೊಂಡು ಹೋಗುವಂತಿ, ಎಷ್ಟಾರ ಕೊಡುವಂತ ಬಾಡಿಗೆ ಅಂತೇಳಿ ಕರೆದು ಜಾಗ ಕೊಟ್ರಣ. ಅವರೇ ತೀರ್ಕೊಂಡ್ರು, ಅದೇ ಸ್ವಲ್ಪ ಬೇಜಾರು. ಇರ್ಬೇಕಿತ್ತಣ್ಣ, ಅವ್ರಿದ್ರೆ ಇನ್ನೂ ಚೆನ್ನಾಗಿ. ಹಾಂ, ಅರ್ಜುನ್ ಸಹ ಕಾಟೋ ಅಂತೇಳಿ ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಣ್ಣ. ಇದು ಒಂದು ಜಾಗ ಐತೆ ಅವ್ರದ್ದು. ನಮಗೆ ಖಾಲಿ ರೋಡಲ್ಲಿ ಇರೋರಿಗೆ ಕರೆದು ಮಾಡ್ಕೊಂಡು ಹೋಗ್ಬಾರೋ, ನೀನು ಮಗ ಇದ್ದಂಗೆ ನನಗೆ ಅಂತೇಳಿ ಕೊಟ್ಟರು. ಈಗ ಅವರೇ ಹೋದ್ರಪ್ಪ. ಇರ್ಬೇಕಿತ್ತಂತ ನಮ್ಗೆ ಅನ್ನಿಸ್ತದೆ. ಮಂಜಣ್ಣವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಮಂಜಣ್ಣ, ಇದು ಏನಾದರೂ ವೇಸ್ಟ್ ಆಗಿ ಉಳಿತಲ್ಲ, ಏನು ಮಾಡ್ತಾರೆ? ಮಠಕ್ಕೆ ಕಳಿಸ್ತೀವಣ್ಣ. ವೃದ್ಧಾಶ್ರಮಕ್ಕೆ ಕಳಿಸ್ತೀವಿ. ಫಸ್ಟ್ ವೃದ್ಧಾಶ್ರಮದಲ್ಲಿ ಅವ್ರು ಏನಾದರೂ ಇಲ್ಲ ಇವತ್ತು ನಮ್ಗೆ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಮಠಕ್ಕೆ ಕಳಿಸ್ತೀನಿ ಅಣ್ಣ, ಕಂಪಲ್ಸರಿ. ಇಬ್ರು ಹುಡುಗರು ಹೋಗಿ ಕೊಟ್ಟು ಬರ್ತಾರಣ್ಣ. ನಮ್ಮ ಹುಡುಗರು ಕಂಪಲ್ಸರಿ ಉಳಿಯಲ್ಲ. ಯಾವಾಗ ಒಂದು ವಾರದಾಗ ಒಂದಿನ ಇರುತ್ತೆ ಟೈಮ್, ಯಾವಾಗಾದರೂ ವಾರದಲ್ಲಿ ಒಂದು ಟೈಮ್ ಏನಾದರೂ ನಾವು ಮಾಡ್ಕೊಂಡಿರ್ತೀವಿ, ಮಳೆ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಸ್ವಲ್ಪ ಏನಾದ್ರು ಗಿರಾಕಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಒಂದು ಟೈಮ್ ಯಾವಾಗಾರು ಉಳಿದದ್ದು ಮಾತ್ರ 10 ಜನಕ್ಕೆ ಆಗಷ್ಟು ಉಳಿದ್ರು ಕೂಡ ಮಠಕ್ಕೆ ಕಳಿಸ್ತೀವಣ್ಣ. ಹೌದಣ್ಣ, ಇಟ್ಕೊಳ್ಳಲ್ಲ. ಮತ್ತು ಫಸ್ಟ್ ಕೊಡೋದು ವೃದ್ಧಾಶ್ರಮಕ್ಕೆ. ಅವ್ರ ಜನ ಕಡಿಮೆ ಅದಾರಲ್ಲ ಅಲ್ಲಿ, ಇಲ್ಲ ಇಷ್ಟು ಹೋಗಲ್ರಿ ನಮಗೆ ಅಂತ ಹೇಳಿದರೆ ಮಠಕ್ಕೆ 50 ಪ್ಲೇಟ್ ಇರಲಿ, 100 ಪ್ಲೇಟ್ ಇರಲಿ, 20 ಪ್ಲೇಟ್ ಇರಲಿ, 80 ಪ್ಲೇಟ್ ಇರಲಿ, ಎಷ್ಟಿದ್ರು ಮಠಕ್ಕೆ ಕಳಿಸ್ತೀವಿ. ಮಠಕ್ಕೆ ಎಷ್ಟಿದ್ರು ಹೋಗುತ್ತೆ. ಆದರೆ ವೃದ್ಧಾಶ್ರಮದಲ್ಲಿ ಒಂದು 50-60 ಜನ ಇದಾರಣ್ಣ. ಅವರು ಬೇಡ, ಇಲ್ಲ ನಮಗೆ ಕರೆಕ್ಟ್ ಐತಿ, ಇವತ್ತು ಯಾರೋ ಬೇರೆ ತಂದು ಕೊಟ್ಟರು, ನಾವು ಮಾಡಿದ್ವಿ ಅಂತ ಏನಾರು ಹೇಳಿದ್ರೆ ಮಠಕ್ಕೆ ಕಂಪಲ್ಸರಿ ಮಠಕ್ಕೆ ಕಳಿಸ್ತೀವಿ. ಒಟ್ಟು ವೇಸ್ಟ್ ಹತ್ರ ಮಾಡಲ್ಲ. 5-10 ಪ್ಲೇಟ್ನಷ್ಟು ಐತೆ ಅಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಕಳಿಸ್ಬಿಡ್ತೀನಿ. ಬಸ್ ಸ್ಟ್ಯಾಂಡಿಗೆ ಯಾರು ಬರ್ತಾರಲ್ಲ ಯಾರು. ಹೌದು, ನಾನು ಒಂದ್ಸಲ ನೋಡಿದ್ದೀನಿ. ಮಂಜಣ್ಣನ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಬ್ರದರ್ ನಾಷ್ಟ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಹೇಗಿತ್ತು? ಪಲಾವ್ ಮಾತ್ರ ಸಖತ್ತಾಗಿತ್ತು ಸರ್. ಪಲಾವ್ ಮಸ್ತ್ ಮಾಡ್ತಾರೆ. ನಮ್ಗೆ ಗೊತ್ತಾ ನಮಗೆ? ಹೌದಾ? ಥ್ಯಾಂಕ್ ಯು ಸರ್. ಹೋಟೆಲ್ ಟಿಫಿನ್ ಹೇಗಿದೆ ಅಂತ? ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಸುಮಾರು 2018-19ರಿಂದ ಹೋಟೆಲ್ ಕಾಯಂ ಕಸ್ಟಮರ್. ಫಸ್ಟ್ ಇವ್ರ ಅಂಗಡಿ ಅಲ್ಲಿತ್ತು, ಮಲ್ತೇಶ್ ಕಾನೋಳಿ ಈ ಕಡೆ. ಚೆನ್ನಾಗಿದೆ, ಆವಾಗಲಿದ್ದಾನೆ ಅದೇ ಟೇಸ್ಟ್ ಇದೆ. ಟೇಸ್ಟ್ ಏನು ಹೆಚ್ಚು ಕಡಿಮೆ ಆಗಿಲ್ಲ, ತುಂಬ ಚೆನ್ನಾಗಿದೆ. ನಾವು ರೆಗ್ಯುಲರ್ ಇಲ್ಲೇ ತಿಂತೀವಿ, ಚೆನ್ನಾಗೈತೆ. ನಮ್ಮ ಟರ್ನಿಂಗ್ ಪಾಯಿಂಟೇ ಕೊಪ್ಪಳ. ನಾನು ಒಂದು ಓಡಿಯೋದಲ್ಲಿ ಹೇಳಿದೆ ನಿಮಗೆ. ಅದಕ್ಕೆ ಏನೇ ಶುರು ಮಾಡಲಿ ಕೊಪ್ಪಳಕ್ಕೆ ಬಂದು ಇಲ್ಲಿಂದ ಶುರು ಮಾಡ್ಕೊತ ಹೋದ್ರೆ ಒಳ್ಳೇದಾಗುತ್ತೆ. ಅದಕ್ಕೆ ಬರ್ತಾ ಇರ್ತೀವಿ. ತುಂಬ ಸಪೋರ್ಟಿವ್ ಇದ್ದಾರೆ. ಕೊಪ್ಪಳದಾಗ ಬಂದು ಏನೇ ಮಾಡೋರು ಒಳ್ಳೆ ರೀತಿಯಿಂದ ಸಕ್ಸಸ್ ಆಗುತ್ತೆ.